ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ, ಇದರಿಂದ ದ್ರೌಪದಿ ಮತ್ತು ಭೀಮಸೇನನ ಮಾತುಕತೆ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ದ್ರೌಪದಿ ಬಂದು ಭೀಮಸೇನನಿಗೆ ಹೇಳ್ತಾಳೆ ಕೀಚಕನ ವಿಷಯದ ಬಗ್ಗೆ. ಮತ್ತೆ ಭೀಮಸೇನ ಕೂಡ ಅವಳಿಗೆ ಸಮಾಧಾನ ಮಾಡ್ತಾ ಇದ್ದಾನೆ. ನೀನು ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ ಗೊತ್ತು, ಇತಿಹಾಸದಲ್ಲೂ ಕೂಡ ಬೇಕಾದಷ್ಟು ಜನ ತನ್ನ ಗಂಡಂದ್ರಿಗೋಸ್ಕರ ಕಷ್ಟಪಟ್ಟಿರುವಂಥ ಪತಿವ್ರತೆಯರಿದ್ದಾರೆ. ಅವರಿಗೆ ನೀನು ಕೂಡ ಸಮನಾಗಿದೆಯಾ, ಅಂದರೆ ಅವರ ಒಂದು ಪತಿವ್ರತೆಯ ಗುಣ ನಿನ್ನಲ್ಲೂ ಇದೆ. ಸ್ವಲ್ಪ ದಿವಸ ನೀನು ಇದನ್ನು ತಡ್ಕೋಬೇಕು, ಕೋಪವನ್ನು ಕಂಟ್ರೋಲ್ ಮಾಡ್ಕೋಬೇಕು. ಯಾಕಂದರೆ ಇನ್ನು 1.5 ತಿಂಗಳು ಮುಗೀತು ಅಂತಂದರೆ ನೀನು ರಾಣಿ ಆಗ್ಬಿಡ್ತೀಯಾ, ಅಂದರೆ ನಾವು ವಾಪಸ್ ಹೊಟ್ಟೋಗ್ತೀವಿ. 13ನೇ ವರ್ಷ ಕಂಪ್ಲೀಟ್ ಆಗಿದ ತಕ್ಷಣ ನೀನು ರಾಣಿ ಆಗ್ತೀಯಾ, ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ದ್ರೌಪದಿ ಹೇಳ್ತಾಳೆ, ನಾಥ, ಇಲ್ಲಿ ಬಹಳ ಕಷ್ಟ ಸಹಿಸ್ಕೊಳ್ಬೇಕಾಗಿದೆ, ಅದರಿಂದನೇ ನಾನು ದುಃಖಿತಳಾಗಿ ನಾನು ಕಣ್ಣೀರನ್ನು ಸುರಿಸ್ತಾ ಇದ್ದೀನಿ. ನಾನು ನಿಂದನೆ ಮಾಡ್ತಾ ಇಲ್ಲ, ಈಗ ಯಾವ ಕೆಲಸ ಬಂದಿದೆಯೋ ಅದಕ್ಕೆ ನೀನು ತಯಾರಾಗು. ಅಂದರೆ ಆ ಪಾಪಿ ಕೀಚಕ ಇದ್ದಾನಲ್ಲ, ಅವನನ್ನು ನೀನು ಕೊಲ್ಲಬೇಕು. ಯಾಕೆ ಅಂತಂದರೆ ಆ ಪಾಪಿ ಕೀಚಕ ಸದಾ ನನ್ನ ಮುಂದೆ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾನೆ. ಒಂದಿನ ನಾನು ಅವನಿಗೆ ಹೇಳಿದೆ, ಕೀಚಕನೇ, ನೀನು ಕಾಮದಿಂದ ಮೋಹಿತನಾಗಿ ಮೃತ್ಯುವಿನ ಮುಖದ ಒಳಗಡೆನೆ ಹೋಗಬೇಕು ಅಂತಿದೀಯಾ, ನಿನ್ನ ರಕ್ಷಣೆಯನ್ನು ನೀನು ಮಾಡ್ಕೋ. ನಾನು 5 ಗಂಧರ್ವರ ರಾಣಿ, ಅವರು ಬಹಳ ವೀರರು ಮತ್ತು ಸಾಹಸದ ಕೆಲಸವನ್ನು ಮಾಡುವಂಥವ್ರು, ನಿನ್ನನ್ನು ಖಂಡಿತವಾಗಲೂ ಕೂಡ ಕೊಂದು ಬಿಡ್ತಾರೆ ಅಂತ. ಅದಕ್ಕೆ ನನ್ನ ಮಾತನ್ನು ಕೇಳಿ ಆ ದುಷ್ಟ ಹೇಳ್ತಾನೆ, ಸೈರೇಂದ್ರಿ, ನಾನು ಗಂಧರ್ವರಿಂದ ಸ್ವಲ್ಪನೂ ಹೆದರ್ಕೊಳ್ಳೋದಿಲ್ಲ. ಯುದ್ಧದಲ್ಲಿ 1,00,000 ಗಂಧರ್ವರು ಬಂದರೂ ಕೂಡ ನಾನು ಅವರನ್ನು ಸಂಹಾರ ಮಾಡಿಬಿಡ್ತೀನಿ. ನೀನು ನನ್ನನ್ನು ಸ್ವೀಕಾರ ಮಾಡು ಅಂತ ಹೇಳಿದ್ದ. ನಂತರ ಅವನೇನು ಮಾಡ್ದ, ರಾಣಿ ಸುದೇಶ್ನಾಳ ಜೊತೆ ಸೇರಿಕೊಂಡು ಅವಳಿಗೆ ಏನು ಹೇಳಿದ್ನೋ ಗೊತ್ತಿಲ್ಲ. ಸುದೇಶ್ನ ಕೂಡ ತನ್ನ ಸೋದರನ ಪ್ರೇಮ ವಶದಿಂದ, ಅಂದರೆ ತನ್ನ ಅಣ್ಣ ಅಷ್ಟೊಂದು ಪ್ರೀತಿಯಿಂದ, ಅಂದರೆ ಪ್ರೀತಿಗೆ ಸೋತು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಅವಳು ಕೂಡ ನನಗೆ ಹೇಳಿದ್ಲು, ನೀನು ಕೀಚಕನ ಮನೆಗೆ ಹೋಗಿ ನನಗೋಸ್ಕರ ಒಂದು ಮದಿರೆಯನ್ನು ತೊಗೊಂಡು ಬಾ, ಅಂದರೆ ಒಂದು ರಸವನ್ನು ತೊಗೊಂಡು ಬಾ ಅಂತ ಹೇಳಿರ್ತಾಳಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾಳೆ. ನನ್ನನ್ನು ಅಲ್ಲಿ ಕಳಿಸಿದ್ಲು, ನಾನು ಕೂಡ ಹೋದೆ. ಮೊದಲು ಅವನು ತನ್ನ ಮಾತನ್ನು ಒಪ್ಕೋ ಅಂತ ಅಂದ್ಬಿಟ್ಟು ನನಗೆ ತಿಳುವಳಿಕೆಯನ್ನು ಹೇಳ್ದ. ಆದರೆ ಯಾವಾಗ ನಾನು ಅವನ ಪ್ರಾರ್ಥನೆಯನ್ನು ಒಪ್ಕೊಳ್ಳಿಲ್ವೋ ಆಗ ಅವನು ಕೋಪ ಮಾಡಿಕೊಂಡು ಬಲಾತ್ಕಾರ ಮಾಡೋದಕ್ಕೆ ಇಷ್ಟಪಟ್ಟ. ಆ ದುಷ್ಟನ ಮನೋಭಾವ ನನ್ನಿಂದ ಮುಚ್ಚಿಡೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರನೇ ನಾನು ಬಹಳ ವೇಗದಿಂದ ಓಡಿ ರಾಜನ ಶರಣಾಗತಿಗೆ ಹೋದೆ. ಆದರೆ ಅಲ್ಲಿ ಹೋಗಿ ಕೂಡ ಆ ರಾಜನ ಮುಂದೆನೇ ಅವನು ನನ್ನ ಸ್ಪರ್ಶ ಮಾಡ್ದ, ಮತ್ತು ನನ್ನನ್ನು ನೆಲದ ಮೇಲೆ ಬೀಳಿಸಿ ಕಾಲಿಂದ ಒದ್ದ. ಕೀಚಕ ಇದ್ದಾನಲ್ಲ, ಅವನು ರಾಜನ ಸಾರಥಿ. ರಾಜ ಮತ್ತು ರಾಣಿ ಇಬ್ಬರೂ ಕೂಡ ಅವನು ಏನು ಹೇಳ್ತಾರೋ ಅದನ್ನು ಕೇಳ್ತಾರೆ. ಆದರೆ ಅವನು ಬಹಳ ಪಾಪಿ ಮತ್ತು ಕ್ರೂರಿ. ಪ್ರಜೆಗಳು ಅಳ್ತಾ ಚೀರುತ್ತಾ ಇದು ಬಿಡ್ತಾರೆ. ಅಂದರೆ ಅವನು ಮಾಡುವಂತಹ ಕೆಟ್ಟ ಕೆಲಸಗಳು, ಹಿಂಸೆಯ ಕೆಲಸಗಳಿದೆಯಲ್ಲ, ಅದರಿಂದ ಪ್ರಜೆಗಳಿಗೂ ಕೂಡ ತುಂಬ ನೋವಾಗುತ್ತೆ. ಅವರು ಹತ್ಕೊಂಡು ಕಿರ್ಚಾಡ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಮತ್ತು ಅವನು ಏನು ಮಾಡ್ತಾನೆ, ಅವರ ಹಣವನ್ನೆಲ್ಲ ಲೂಟಿ ಮಾಡಿ ತಗೊಳ್ತಾನೆ. ಸದಾಚಾರ ಮತ್ತು ಧರ್ಮದ ಮಾರ್ಗದಲ್ಲಿ ಯಾವತ್ತೂ ನಡೆಯೋದಿಲ್ಲ. ಅಂದರೆ ಒಳ್ಳೆಯ ಒಂದು ಕೆಲಸ ಮಾಡೋದು, ಕೆಲಸಗಳನ್ನು ಮಾಡೋದು, ಧರ್ಮದ ಮಾರ್ಗದಲ್ಲಿ ನಡೆಯೋದು, ಇದು ಯಾವುದೂ ಅವನು ಗೊತ್ತೇ ಇಲ್ಲ. ನನ್ನ ಬಗ್ಗೆ ಅವನ ಭಾವನೆ ಕೆಟ್ಟದಾಗ್ಬಿಟ್ಟಿದೆ. ಯಾವಾಗ ನನ್ನನ್ನು ನೋಡ್ತಾನೋ ಕೆಟ್ಟ ಪ್ರಸ್ತಾವನೆಯನ್ನು ಇಡ್ತಾನೋ, ಅಂದರೆ ನೀನು ನನ್ನ ಹೆಂಡತಿ ಆಗು, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾನಲ್ಲ. ಮತ್ತು ನಾನೇನಾದರೂ ಒಪ್ಕೊಂಡಿಲ್ಲ ಅಂತಂದರೆ ನನ್ನನ್ನು ಹೊಡಿತಾನವನು. ಅದಕ್ಕೋಸ್ಕರನೇ ಈಗ ನಾನು ನನ್ನ ಪ್ರಾಣವನ್ನು ಕಳ್ಕೊಂಡ್ಬಿಡ್ತೀನಿ. ಯಾಕಂದರೆ ನನಗೆ ಬದುಕಿರೋದಕ್ಕಾಗಲ್ಲ. ಅವನು ಮಾಡ್ತಾ ಇರುವ ಒಂದೊಂದು ಕೆಲಸ ಕೂಡ ನನಗಿಷ್ಟ ಆಗದೆ ಇರುವಂಥದ್ದು. ಇಲ್ಲಿವರೆಗೂ ಹೇಗೋ ನಾನು ಅದನ್ನು ತಳ್ಕೊಂಬಂದೆ, ಸಹಿಸ್ಕೊಂಡು ಬಂದೆ. ಇನ್ನು ಅವನ ಮಾತು ನಾನು ಕೇಳಲಿಲ್ಲ ಅಂದರೆ ಹೊಡೆದು ಬಡ್ದು ಆದರೂ ಅವನು ನನ್ನಿಂದ ಆ ಕೆಲಸವನ್ನು ಮಾಡಿಸ್ಕೊಳ್ತಾನೆ. ಅದಕ್ಕೋಸ್ಕರ ನಾನು ಇವಾಗ ಬದುಕಿರೋದಕ್ಕೆ ಇಷ್ಟಪಡೋದಿಲ್ಲ, ನನ್ನ ಪ್ರಾಣವನ್ನು ನಾನು ಕಳ್ಕೊಳ್ತೀನಿ. ವನವಾಸದ ಸಮಯ ಪೂರ್ಣ ಆಗೋ ತನಕ ನೀವೇನಾದರೂ ಸುಮ್ಮನೆ ಇದ್ದರೆ ಅದರ ಮಧ್ಯದಲ್ಲಿ ಹೆಂಡತಿಯನ್ನು ನೀವು ಕಳ್ಕೋಬೇಕಾಗತ್ತೆ. ಅಂದರೆ ನೀನು 1.5 ತಿಂಗಳು ನೀನು ಹೇಗೋ ಒಂದು ತಡ್ಕೋ ಅಂತ ಹೇಳ್ತಾನಲ್ಲ, ಅದಕ್ಕೆ ಇಲ್ಲಿ ದ್ರೌಪದಿ ಹೇಳ್ತಾ ಇದ್ದಾಳೆ, 1.5 ತಿಂಗಳು ನೀವು ತಡ್ಕೋ ಅಂತ ಹೇಳ್ತಾ ಇದ್ದೀರಾ, ಆ ವನವಾಸ ಮುಗಿಯೋದಿರಲಿ, ಅಷ್ಟರಲ್ಲಿ ನೀವು ನಿಮ್ಮ ಹೆಂಡತಿನೇ ಕಳ್ಕೋಬೇಕಾಗುತ್ತೆ. ಅಂದರೆ ನಾನಂತೂ ಬದುಕಿರೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಕ್ಷತ್ರಿಯರಿಗೆ ಎಲ್ಲಕ್ಕಿಂತ ಮುಖ್ಯವಾದ ಧರ್ಮ ಏನು ಅಂತಂದರೆ ಶತ್ರುವನ್ನು ನಾಶ ಮಾಡುವಂಥದ್ದು. ಆದರೆ ಧರ್ಮರಾಜ ಮತ್ತು ನೀವು ನೋಡ್ತಾ ಇದ್ದ ಹಾಗೆ
ಕೀಚಕ ನನ್ನನ್ನು ಒದ್ದ, ಅಂದರೆ ನೀವು ಅಲ್ಲೇ ಕೂತಿದ್ರಿ, ಧರ್ಮರಾಯನೂ ಅಲ್ಲೇ ಕೂತಿದ್ದ, ಅವನು ನಿಮ್ಮಗಳ ಅಂದರೆ ಅವನು ಒದಿತಾ ಇದ್ದದ್ದನ್ನು ನೀವು ನೋಡಿದ್ದೀರಾ, ಆದರೂ ಕೂಡ ನೀವುಗಳು ಏನನ್ನೂ ಮಾಡೋಕ್ಕಾಗಲಿಲ್ಲ. ನೀವು ಜರಾಸುರನಿಂದ ನನ್ನನ್ನು ರಕ್ಷಣೆ ಮಾಡಿದ್ದೀರ, ನನ್ನನ್ನು ಅಪಹರಿಸ್ಕೊಂಡು ಹೋದಂತಹ ಜಯದ್ರಥನನ್ನು ಪರಾಜಿತಗೊಳಿಸಿದ್ದೀರ. ಈಗ ಈ ಪಾಪಿಯನ್ನು ಕೂಡ ಕೊಂದು ಬಿಡಿ, ಇವನು ನನಗೆ ಅವಮಾನ ಮಾಡ್ತಾ ಇದ್ದಾನೆ. ಇವನೇನಾದರೂ ಸೂರ್ಯೋದಯ ತನಕ ಅಂದರೆ ಬೆಳಗ್ಗೆ ಆಗೋವರೆಗೂ ಅವನೇನಾದರೂ ಜೀವಂತವಾಗಿ ಇದ್ದಿದ್ರೆ ಆದರೆ ನಾನು ವಿಷವನ್ನು ಕುಡಿದು ಬಿಡ್ತೀನಿ. ಅಂದರೆ ಬೆಳಗ್ಗೆ ಅಷ್ಟರಲ್ಲಿ ಅವನು ಸತ್ತೋಗ್ಬೇಕು, ಈ ರಾತ್ರಿನೇ ಅವನನ್ನು ನೀವು ಕೊಲ್ಲಬೇಕು, ಅವನು ಸಾಯಬೇಕು, ಅವನು ಬದುಕಿರಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದಾಳೆ. ಭೀಮಸೇನನೇ, ಈ ಕೀಚಕನ ಅಧೀನವಾಗುವುದಕ್ಕಿಂತ ನಿಮ್ಮ ಮುಂದೆ ಪ್ರಾಣ ಬಿಡೋದನ್ನೇ ನಾನು ಒಳ್ಳೆಯದು ಅಂತ ತಿಳ್ಕೊಂಡಿದ್ದೀನಿ. ಇಂಥ ಒಂದು ಕೆಟ್ಟ ಆಲೋಚನೆ ಇರುವ ಮನುಷ್ಯನ ಮುಂದೆ ನಾನು ಬದುಕಿರೋದಕ್ಕಿಂತ, ಅವನಷ್ಟು ಅವಮಾನ ಮಾಡ್ತಾ ಇದ್ರು, ನಾನು ಬದುಕಿರೋದಕ್ಕಿಂತ ನಿಮ್ಮ ಮುಂದೆ ಪ್ರಾಣ ಬಿಡೋದೇ ಒಳ್ಳೆಯದು ಅಂತಂದ್ಬಿಟ್ಟು ಅವಳು ಹೇಳ್ತಾಳೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.